ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಫೈಂಡ್ ದ ಈಕ್ವೇಶನ್ ಆಫ್ ದ ಪ್ಯಾರಾಬೋಲಾ. ಪ್ಯಾರಾಬೋಲಾದು ಈಕ್ವೇಶನ್ ಏನಾಗುತ್ತೆ ಅನ್ನೋ ಕ್ವೆಶನ್. ಏನ್ ಹಿಂಟ್ ಕೊಟ್ಟಿದ್ದಾರೆ? ವಿತ್ ದ ಫೋಕಸ್ 2,0 ಅಂಡ್ ಡೈರೆಕ್ಟ್ರಿಕ್ಸ್ x is equal to -2 ಇದು ಕೊಟ್ಟಿದ್ದಾರೆ. ಸೊ ಫಸ್ಟ್ ಫೋಕಸ್ 2,0 ಎಲ್ಲಿ ಬರುತ್ತೆ? ಸೊ ಇಲ್ಲಿ y ಕೋಆರ್ಡಿನೇಟ್ ಏನಾಗಿದೆ? 0 ಆಗಿದೆ. y ಕೋಆರ್ಡಿನೇಟ್ 0 ಆಗೋದಿಲ್ಲಿ ಆನ್ x ಆಕ್ಸಿಸ್ ಮೇಲೆ. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಸಿಮಿಟ್ರಿಕಲ್ ಆಗಿರ್ಬೇಕು ಅಂತ ಗೊತ್ತಾಗ್ತಿದೆ. ಸೊ ಅಂದ್ಮೇಲೆ ಅದು ಈ ಟೈಪ್ ಅಲ್ಲಿ ಆದ್ರೂ ಇರಬಹುದು ಪ್ಯಾರಾಬೋಲಾ. ಸೊ ಇಲ್ಲ ಅಂತ ಅಂದ್ರೆ ಅದ್ರ ಆಪೋಸಿಟ್ ಅಲ್ಲಿ ಆದ್ರೂ ಇರಬಹುದು. ಕರೆಕ್ಟ್ ಅಲ್ವಾ? ಹೀಗಾದ್ರೂ ಇರಬಹುದು. ಓಕೆನಾ? ಬಟ್ ಫೋಕಸ್ ಏನಂತ ಇದೆ? 2,0 ಅಂತ ಇರೋದ್ರಿಂದ +2 ಇದೆ. +2,0 ಅಂದ್ರೆ +2 ಇಲ್ಲೇ ತಾನೇ ಬರೋದು. ಸೊ ನೆಗೆಟಿವ್ ಅಂತ ಏನಾದ್ರೂ ಕೊಟ್ಟಿದ್ರೆ ಈ ತಗೊಳ್ಬೇಕಿತ್ತು. ಸೊ ಇಲ್ಲಿ ಪಾಸಿಟಿವ್ ಅಂತ ಕೊಟ್ಟಿರೋದ್ರಿಂದ ಆ ಪ್ಯಾರಾಬೋಲಾ ಶೇಪ್ ಈ ಶೇಪ್ ಅಲ್ಲಿ ಇರುತ್ತೆ. ಓಕೆನಾ? ಸೊ 2,0 ಇದನ್ನ ತೆಗ್ದಾಕ್ತೀರಾ. ಸೊ 2,0 ಮತ್ತೆ ಅದ್ರ ಡೈರೆಕ್ಟ್ರಿಕ್ಸ್ ಲೈನ್ ಏನಂತ ಹೇಳಿದ್ದಾರೆ? ಸೊ ಅಷ್ಟೇ. ಇಲ್ಲಿ 2 ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಅಷ್ಟೇ 2 ಇರುತ್ತೆ. ಬಟ್ ನೆಗೆಟಿವ್ ಆಫ್ ದಟ್ ಇರೋದ್ರಿಂದ ಸೊ ಇದು ಡೈರೆಕ್ಟ್ರಿಕ್ಸ್ ಲೈನು x is equal to -2 ಆಗಿರುತ್ತೆ. ಅಂದ್ಮೇಲೆ ಈ ಪ್ಯಾರಾಬೋಲಾ ಈಕ್ವೇಶನ್ ಏನಾಗಿರುತ್ತೆ? ಸೊ y² is equal to 4ax, y² is equal to 4a. ವಾಟ್ ಈಸ್ a? ಇಲ್ಲಿ ಎಂತ ಅಲ್ವೇನ್ರಪ್ಪ? a ಅಂದ್ರೆ ಅವರೇ ಹೇಳಿದಾರಲ್ಲ 2 ಅಂತ. ಸೊ 2x. ಸೊ y² is equal to 4 2s are 8x. So very good, Monica. So y² is equal to 8x is the answer. Equation of a parabola ಕೇಳಿದ್ರೆ ಸ್ವಲ್ಪ ಫೋಕಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಡೈರೆಕ್ಟ್ರಿಕ್ಸ್ ಕೂಡ ಫೋಕಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಎ ವ್ಯಾಲ್ಯೂ ಸಿಕ್ಬಿಡುತ್ತೆ ಈಸಿಯಾಗಿ. ಸೊ ಇದು ಗೊತ್ತಾಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಕ್ವೆಶನ್. ಸೊ ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದ ಈಕ್ವೇಶನ್ ಆಫ್ ದ ಪ್ಯಾರಾಬೋಲಾ ಕೇಳಿದ್ದಾರೆ. ಪ್ಯಾರಾಬೋಲಾ ಈಕ್ವೇಶನ್ ಫೈಂಡ್ ಔಟ್ ಮಾಡ್ಬೇಕು ಅಂತ. ವಿಚ್ ಈಸ್ ಸಿಮಿಟ್ರಿಕ್ ಅಬೌಟ್ y ಆಕ್ಸಿಸ್. ಸಿಮಿಟ್ರಿಕ್ ಅಬೌಟ್ y ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಸಿಮಿಟ್ರಿಕ್ ಅಬೌಟ್ y ಆಕ್ಸಿಸ್ ಅಂದ್ರೆ ಯಾವ್ದು ಬರುತ್ತೆ? ಸೊ ಸಿಮಿಟ್ರಿಕ್ ಅಬೌಟ್ y ಆಕ್ಸಿಸ್ ಅಂತ ಅಂದ್ರೆ y ಆಕ್ಸಿಸ್ ಮೇಲೆ ಸಿಮಿಟ್ರಿಕ್ ಆಗಿರುತ್ತೆ ಅಂದ್ರೆ ಇಲ್ಲ ಈ ತರ ಬರುತ್ತೆ. ಸೊ ಇಲ್ಲ ಅಂತ ಅಂದ್ರೆ ಡೌನ್ ವರ್ಡ್ಸ್ ಬರುತ್ತೆ. ಇಲ್ಲ ಅಪ್ವರ್ಡ್ ಇರುತ್ತೆ, ಇಲ್ಲ ಡೌನ್ ವರ್ಡ್ ಇರುತ್ತೆ. ಸಿಮಿಟ್ರಿಕ್ ಅಬೌಟ್ y ಆಕ್ಸಿಸ್ ಅಂತ ಕೊಟ್ರೆ. ಓಕೆನಾ? ಅಂಡ್ ಪಾಸಸ್ ಥ್ರೂ ದ ಪಾಯಿಂಟ್ 2,-3 ಅಂತ ಇದೆ. ಪಾಸಸ್ ಥ್ರೂ ದ ಪಾಯಿಂಟ್ 2,-3. ಸೊ 2,-3 ಎಲ್ಲಿ ಬರುತ್ತಪ್ಪ? 2,-3 ಅಂದ್ರೆ 2 is ಪಾಸಿಟಿವ್, y ಕೋಆರ್ಡಿನೇಟ್ ನೆಗೆಟಿವ್. ಸೊ ಯಾವ ಕ್ವಾಡ್ರೆಂಟ್ ಅದು? ಪಾಸಿಟಿವ್ ಮತ್ತೆ ನೆಗೆಟಿವ್ ಬರುವಂತದ್ದು. x ಪಾಸಿಟಿವ್ ಇರಬೇಕು, y ನೆಗೆಟಿವ್ ಇರಬೇಕು. x ಪಾಸಿಟಿವ್, y ನೆಗೆಟಿವ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಬರುತ್ತೆ? 4th ಅಲ್ಲಿ ಬರುತ್ತಲ್ವಾ? ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬೋತ್ ಆರ್ ಪಾಸಿಟಿವ್. ಸೊ ಸೆಕೆಂಡ್ ಅಲ್ಲಿ x is ನೆಗೆಟಿವ್, y is ಪಾಸಿಟಿವ್. ಇಲ್ಲಿ ಬೋತ್ ಆರ್ ನೆಗೆಟಿವ್. ಸೊ ಈ ಕೇಸಲ್ಲಿ ಏನಾಗುತ್ತೆ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ x is ಪಾಸಿಟಿವ್ ಬಟ್ y is ನೆಗೆಟಿವ್ ಅಂದ್ಮೇಲೆ ಈ ಪಾಯಿಂಟ್ ಕೊಟ್ಟಿದಾರಲ್ಲ ಪಾಸಸ್ ಥ್ರೂ ದ ಪಾಯಿಂಟ್ 2,-3 ಅನ್ನೋದು ಎಲ್ಲಿದೆ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಫೋರ್ತ್ ಕ್ವಾಡ್ರೆಂಟ್ ನ ಟಚ್ ಮಾಡೋ ಅಂತದ್ದು ಯಾವ್ದು ಸಿಗುತ್ತೆ ನಿಮಗೆ? ಸಿಮಿಟ್ರಿಕಲ್ ಅಬೌಟ್ y ಆಕ್ಸಿಸ್ ಅಲ್ಲಿ. ಸೊ ಸಿಮಿಟ್ರಿಕ್ ಅಬೌಟ್ y ಆಕ್ಸಿಸ್ ಅಂತ ಕೊಟ್ಟಿದ್ರ ಮುಖಾಂತರ ಇಲ್ಲ ಈ ಸೈಡ್ ಈ ತರ ಇರಬೇಕು, ಇಲ್ಲ ಈ ತರ ಇರಬೇಕು ಅಂತ ಗೊತ್ತಾಯ್ತು. ಬಟ್ ಯಾವ ತರ ಅಂತ ನಮಗೆ ಕನ್ಫರ್ಮ್ ಆಗ್ಲಿಲ್ಲ. ಸೊ ಅಂದ್ಮೇಲೆ ನಮಗೆ ಯಾವ ಶೇಪ್ ಅಲ್ಲಿ ಇರಬೇಕು ಅಂತ ಗೊತ್ತಾಗ್ತಿದೆ ಈಗ. ಈ ಪಾಯಿಂಟ್ ಇಂದ ಸೊ ಈ ಶೇಪ್ ಅಲ್ಲಿ ಇರಬೇಕು, ಈ ಶೇಪ್ ಅಲ್ಲಿ ಇರಬಾರ್ದು ಅಂತ ಗೊತ್ತಾಯ್ತು. ಸೊ ಈ ತರ ಇದ್ರೆ ಏನು ಈಕ್ವೇಶನ್? ಸೊ ವಾಟ್ ಈಸ್ ದಟ್ ಈಕ್ವೇಶನ್? ಸೊ ಈ ತರ ಇದ್ರೆ ಸೊ ಇದಕ್ಕೆ x² is equal to 4ay. ಸೊ ಇದಕ್ಕೆ ಏನಾಗುತ್ತೆ? x² is equal to -4ay ತಾನೆ ಪ್ಯಾರಾಬೋಲಿಕ್ ಈಕ್ವೇಶನ್. ಓಕೆನಾ? ವೆರಿ ಗುಡ್. ಸೊ ರಕ್ಷಿತಾ x² is equal to -4ay ಅಂತ ಸೆಂಡ್ ಮಾಡಿದ್ದಾರೆ. ಸೊ x² is equal to -4ay ಆಗುತ್ತೆ. ಕರೆಕ್ಟ್. ಸೊ ಈಗ ಈಕ್ವೇಶನ್ ಏನು ಅಂತ ಸಿಕ್ತು ನಿಮಗೆ? -4ay ಅಂತ ಸಿಕ್ಕಿದೆ. ಸೊ ಈಗ ನಿಮಗೆ a ವ್ಯಾಲ್ಯೂ ಬೇಕಲ್ವಾ? ಸೊ a ವ್ಯಾಲ್ಯೂ ಬೇಕು ಅಂತ ಅಂದ್ರೆ ಇನ್ನೇನ್ ಕೊಟ್ಟಿದ್ದಾರೆ? ಫೋಕಸ್ ಕೊಟ್ಟಿಲ್ಲ, ಡೈರೆಕ್ಟ್ರಿಕ್ಸ್ ಕೊಟ್ಟಿಲ್ಲ. ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ಈ ಪಾಸಸ್ ಥ್ರೂ ದ ಪಾಯಿಂಟ್ 2,-3 ಅಂತ ಕೊಟ್ಟಿದಾರಲ್ವಾ? ಸೊ ಈ ಈಕ್ವೇಶನ್ ಏನು ಅಂತ ಗೊತ್ತಾಗಿದೆ ಅಂದ್ರೆ ಯಾವ ಟೈಪ್ ಈಕ್ವೇಶನ್ ಅಂತ ಗೊತ್ತಾಗಿದೆ ಅಂದ್ಮೇಲೆ ಆ ಈಕ್ವೇಶನ್ ಅಲ್ಲಿ x ಪ್ಲೇಸ್ ಗೆ y ಪ್ಲೇಸ್ ಗೆ ಪಾಸ್ ಮಾಡಿ. ಓಕೆನಾ? ಪಾಯಿಂಟ್ ನ. ಸೊ ಅವಾಗ ಏನ್ ಸಿಗುತ್ತೆ ನೋಡಿ. ಈಗ x ಪ್ಲೇಸ್ ಅಲ್ಲಿ 2 ಹಾಕ್ತೀನಿ, y ಪ್ಲೇಸ್ ಅಲ್ಲಿ -3 ಹಾಕ್ತೀನಿ. ಸೊ ಇದೇನಾಗುತ್ತೆ? 2² -4 ಇಂಟು ವಾಟ್ ಈಸ್ a? ವಿ ಡೋಂಟ್ ನೋ. ಅದನ್ನೇ ಫೈಂಡ್ ಔಟ್ ಮಾಡ್ಬೇಕು ನಾವು ಇವಾಗ. ಸೊ ನೆಕ್ಸ್ಟ್ ವಾಟ್ ಈಸ್ y ಪ್ಲೇಸ್ ಅಲ್ಲಿ -3. ಸೊ ಅದ್ರ ಮುಖಾಂತರ ಪಾಸ್ ಆಗುತ್ತೆ ಅಂದ್ರೆ ಪಾಯಿಂಟ್ 2,-3 ಪಾಯಿಂಟ್ x ಪ್ಲೇಸ್ ಅಲ್ಲಿ y ಪ್ಲೇಸ್ ಅಲ್ಲಿ ಹಾಕ್ಬಹುದಲ್ವಾ? ಸೊ 2² ಅಂದ್ರೆ 4 ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 4a ಇಂಟು 3 ಅಂತಾನೆ ತಗೊಂತೀನಿ. ಯಾಕೆ ಅಂತ ಅಂದ್ರೆ 4 3 12 ಹಾಕ್ಬಹುದು. ಈ 4 ಕ್ಯಾನ್ಸಲ್ ಮಾಡೋಣ ಅಂತ. 4 ಕ್ಯಾನ್ಸಲ್ ಆಗ್ತಿದೆ ಅಂತ ಅಂದ್ರೆ ಸೊ ಫೈನಲ್ ಆಗಿ ಉಳಿಯುವಂತದ್ದು ಏನಾಗುತ್ತೆ? 1 is equal to 4 1s are 4 into 3. ಸೊ a is equal to what? 1/3 ಬಂತು. ಸೊ a ವ್ಯಾಲ್ಯೂ ಸಿಕ್ತಲ್ವಾ? a ವ್ಯಾಲ್ಯೂ ಸಿಕ್ಕಿದೆ ಅಂತ ಅಂದ್ರೆ ಈಸಿಯಾಗಿ ನಿಮಗೆ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಗ ಈಕ್ವೇಶನ್ ಏನಾಗುತ್ತೆ?
x square is equal to minus 4a. A is what? 1 by 3 into y. So that is x square is equal to minus 4 by 3 into y, or 3 ನ ಕ್ರಾಸ್ ಮಲ್ಟಿಪ್ಲೈ ಮಾಡಾದ್ರೂ ಕೊಟ್ಟಿರ್ತಾರೆ. 3x square is equal to minus 4y ಹಿಂಗಾದ್ರೂ ಕೊಟ್ಟಿರ್ತಾರೆ. ಓಕೆನಾ? ಸೊ ಈ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯಾವ ತರ ಇತ್ತು ಅಂತ ಅಂದ್ರೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಿದ್ರು. ಆ ಪಾಯಿಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಗೊತ್ತಾಯ್ತು ಈ ತರ ಇರ್ಬೇಕು ಅಂತ. ಕೇಳ್ಬೋದು, ಮೇಡಮ್ ಹಿಂಗ್ ತಗೊಂಡ್ರೆ ಇಲ್ಲೂ ಕೂಡ ಬರುತ್ತಲ್ವಾ ಪ್ಯಾರಾಬೋಲಾ, ಸೊ ಇದು ಈ ಕೇಸಲ್ಲಿ ಸಿಗುತ್ತಲ್ಲ ಅಂತ ಕೇಳೋರ್ಗೆ, ಇಲ್ಲಿ ವಿಚ್ ಇಸ್ ಸಿಮಿಟ್ರಿಕ್ ಅಬೌಟ್ ವೈ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಆಕ್ಸಿಸ್ ಕೇಸಿಗೆ ಇದು ಸಿಮಿಟ್ರಿಕ್ ಅಬೌಟ್ ವೈ ಆಕ್ಸಿಸ್ ಅಂತ ಅಂದ್ರೆ ಅಪ್ವರ್ಡ್ ಇರಬೇಕು ಇಲ್ಲ ಡೌನ್ವರ್ಡ್ ಇರಬೇಕು. ಸೊ ಈ ಪಾಯಿಂಟ್ ನೋಡಿದ ಪ್ರಕಾರ ನಮಗೆ ಗೊತ್ತಾಯ್ತು ಅಪ್ವರ್ಡ್ ಅಲ್ಲ, ಇದು ಡೌನ್ವರ್ಡ್ ಅಂತ. ಡೌನ್ವರ್ಡ್ ಗೆ ಈ ಈಕ್ವೇಶನ್ ಅಂತ ಗೊತ್ತಾಯ್ತು. ಪಾಸಸ್ ಥ್ರೂ ದಿಸ್ ಪಾಯಿಂಟ್ ಅಂದ್ರೆ ಎಕ್ಸ್ ಪ್ಲೇಸ್ 2 ಹಾಕು, ವೈ ಪ್ಲೇಸ್ -3 ಹಾಕಿದ್ರೆ ಎ ವ್ಯಾಲ್ಯೂ ಸಿಗುತ್ತೆ. ಅದನ್ನೇ ತೆಗೆದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲ್ ಆಗಿ ನಿಮಗೆ ಸಿಗುವಂತಹ ಈಕ್ವೇಶನ್ ಆಫ್ ದ ಪ್ಯಾರಾಬೋಲಾ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ಟೈಪ್ ಮಾಡ್ಬೇಕಾಗತ್ತೆ ನೀವು. ಸೊ ನೆಕ್ಸ್ಟ್ ಈಕ್ವೇಶನ್ ಕಂಪೇರ್ ಮಾಡ್ಕೊಳ್ಳಿ, ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಫೈಂಡ್ ಔಟ್ ಮಾಡಿ, ಅದೇ ತರ ಫೋಕಸ್ ಕೋಆರ್ಡಿನೇಟ್ಸ್ ಡೈರೆಕ್ಟ್ರಿಕ್ಸ್ ಈಕ್ವೇಶನ್ ಬರಿತಾ ಹೋಗಿ. ಸೊ ಏನ್ ಬರಬಹುದು ಟ್ರೈ ಮಾಡಿ, ಕೊಟ್ಟಿದ್ದಾರೆ. ಓಕೆನಾ? ಸೊ ಫೈಂಡ್ ದ ಈಕ್ವೇಶನ್ ಆಫ್ ದ ಪ್ಯಾರಾಬೋಲಾ ಅಂತ ಕೇಳಿದ್ದಾರೆ. ಈ ಟೈಪಲ್ಲಿ ನಾನು ನಿಮಗೆ ಕೊಡ್ತೀನಿ. ಸೊ ಈ ಟೈಪಲ್ಲಿ ನಾವು ಒಂದು ಮಾಡೋಣ. ಸೊ ಇಲ್ಲಿ ಫೋಕಸ್ ಏನ್ ಕೊಟ್ಟಿದ್ದಾರೆ? 6,0. ಫೋಕಸ್ ಈಸ್ ನಿಮಗೆ ಗೊತ್ತೇ ಇದೆ, ಫೋಕಸ್ A,0 ಟೈಪ್ ಅಲ್ಲಿ ಇತ್ತು ಅಂದ್ರೆ, ಸೊ ಇಲ್ಲಿ 6,0 ಅಂತ ಇದೆ. ಸೊ ಎ ವ್ಯಾಲ್ಯೂ ಏನಾಗುತ್ತೆ? 6 ಆಗುತ್ತೆ. ಸೊ ಡೈರೆಕ್ಟ್ರಿಕ್ಸ್ -6 ಕೊಟ್ಟಿರೋದ್ರಿಂದ ಜಸ್ಟ್ ಹಂಗೆ ನಾವು ಗೆಸ್ ಮಾಡೋಣ ಯಾವ ಸೈಡ್ ಬರುತ್ತೆ ಅಂತ. ಸೊ 6,0 ಅಂದ್ರೆ ಇಲ್ಲಿ 0 ಅಂತ ಅಂದ್ರೆ ಯಾವ ಕೋಆರ್ಡಿನೇಟ್ ಅದು? ವೈ ಕೋಆರ್ಡಿನೇಟ್. ವೈ ಕೋಆರ್ಡಿನೇಟ್ 0 ಆಗೋದು ಇಲ್ಲಿ ಆನ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಸೊ ಅದಕ್ಕೆ ಆಕ್ಸಿಸ್ ಏನಾಗುತ್ತೆ? ಪ್ಯಾರಾಬೋಲಾಗೆ ಎಕ್ಸ್ ಆಕ್ಸಿಸ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಈ ಟೈಪ್ ಅಲ್ಲಿ ಬರ್ಕೊಂತೀರ. ಓಕೆನಾ? ಯಾಕೆ ಇದೇ ಟೈಪ್ ಅಲ್ಲಿ ಅಂದ್ರೆ ಫೋಕಸ್ ಅವರೇ ಕೊಟ್ಟಿದ್ದಾರಲ್ರಪ್ಪ. ಸೊ ಫೋಕಸ್ ಈಸ್ 6,0, ದಟ್ ಈಸ್ ಎಫ್. ಪಾಸಿಟಿವ್ ಪ್ಲಸ್ ಬರೋದೇ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ, ಸೊ ಇಲ್ಲಿ ಬರುತ್ತೆ. ಸೊ ಹಂಗಾಗಿ 6,0 ಆಯ್ತು. ನೆಕ್ಸ್ಟ್ ಡೈರೆಕ್ಟ್ರಿಕ್ಸ್, ಅದೇ ಡೈರೆಕ್ಟ್ರಿಕ್ಸ್ ಎಲ್ಲಿ ಬರ್ತಿದ್ದು? ಇದಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಈಸ್ ದಟ್? -6. ಸೊ ಅದು ಡೈರೆಕ್ಟ್ರಿಕ್ಸ್. ಸೊ ವಾಟ್ ಈಸ್ ದಟ್ ಈಕ್ವೇಶನ್? ವಾಟ್ ಈಸ್ ದ ಈಕ್ವೇಶನ್ ಆಫ್ ಅ ಪ್ಯಾರಾಬೋಲಾ? ಈ ತರ ಇತ್ತು ಅಂತ ಅಂದ್ರೆ, ಸೊ ಇದಕ್ಕೆ ಈಕ್ವೇಶನ್ ಆಫ್ ಅ ಪ್ಯಾರಾಬೋಲಾ y square is equal to 4ax. ಕರೆಕ್ಟ್ ಅಲ್ವಾ? ಸೊ y square is equal to 4ax ಅಂದ್ರೆ a ವ್ಯಾಲ್ಯೂ ಏನಂತ ಗೊತ್ತಾಯ್ತು? ಇಲ್ಲೇ ಗೊತ್ತಾಯ್ತಲ್ವಾ? ಫೋಕಸ್ ನೋಡ್ಕೊಂಡು 6 ಅಂತ ಗೊತ್ತಾಯ್ತು. 4 into 6 into x ಆಗುತ್ತೆ. ಸೊ 6 4 24 ಅಲ್ಲ? ಸೊ y square is equal to 24x is the equation of a parabola. ಅಷ್ಟೇ. ಫೈಂಡ್ ದ ಈಕ್ವೇಶನ್ ಆಫ್ ಅ ಪ್ಯಾರಾಬೋಲಾ ಅಂತ ಕೊಟ್ಟಿರ್ತಾರೆ. ಮೇಡಮ್ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ? ಫೋಕಸ್ ಕೊಟ್ಟಿರ್ತಾರಲ್ಲ 6, ಇಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತಲ್ಲ? ಮುಗೀತು ಅಷ್ಟೇ. ಬಟ್ ನಮಗೆ y square is equal to 4ax ಏನಾ ಅಂತ ಫೈಂಡ್ ಔಟ್ ಮಾಡೋಕ್ಕೋಸ್ಕರನಾದ್ರೂ ಅಟ್ಲೀಸ್ಟ್ ನೀವು ಇಮ್ಯಾಜಿನೇಷನ್ ಬರಬೇಕು. 6,0 ಇಲ್ಲಿ ಬರುತ್ತಾ? ಓಕೆನಾ? -6 ಅಂತ ಕೊಟ್ಟಿದ್ರೆ ಈ ಸೈಡ್ ಲೆಫ್ಟಿಗೆ ಬರ್ತಿತ್ತು. ಓಕೆನಾ? ಸೊ ಇದು ಐಡಿಯಾ ಗೊತ್ತಿರಲಿ. ಸೊ ಇವಾಗ ನಿಮಗೇನೆ ಕೊಡ್ತೀನಿ. ಫೋಕಸ್ 0, -3. ಸೊ ನೆಕ್ಸ್ಟ್ 0, -3 ಕೊಟ್ಟಿದ್ದಾರೆ. ಫೋಕಸ್ 0, -3. ಸೊ ಇದಕ್ಕೆ ಏನಾಗುತ್ತೆ ಪ್ಯಾರಾಬೋಲಾ ಈಕ್ವೇಶನ್ ಹೇಳ್ತೀರಾ? ಫೋಕಸ್ 0, -3 ಇದೆ. ಎಕ್ಸ್ ಕೋಆರ್ಡಿನೇಟ್ 0 ಇದೆ. ಎಕ್ಸ್ ಕೋಆರ್ಡಿನೇಟ್ 0 ಆಗೋದು ಎಲ್ಲಿ? ಅದೆಲ್ಲ ಯೋಚನೆ ಮಾಡಿ ಹೇಳಿ. ಫೋಕಸ್ ಮತ್ತೆ ಡೈರೆಕ್ಟ್ರಿಕ್ಸ್ ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಫೋಕಸ್ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ 0. ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ 0 ಆಗ್ತಿದೆ ಅಂತ ಅಂದ್ರೆ, ಸೊ ವಿಚ್ ಇಸ್ ಸಿಮಿಟ್ರಿಕಲ್ ಅಬೌಟ್ ವೈ ಆಕ್ಸಿಸ್ ಈ ತರ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲ ಅಂತ ಅಂದ್ರೆ ಡೌನ್ ವರ್ಡ್ಸ್ ಇರುತ್ತೆ. ಸೊ ಯಾವ್ದು ನೋಡ್ಕೊಂಡು ಹೇಳ್ತೀರಾ? ಎಕ್ಸ್ ಕೋಆರ್ಡಿನೇಟ್ 0 ಫೋಕಸ್ ಕೊಟ್ಟಿದ್ದಾರೆ ಅಂದ್ರೆ ಫೋಕಸ್ ವ್ಯಾಲ್ಯೂ ಎಕ್ಸ್ ಕೋಆರ್ಡಿನೇಟ್ 0 ಬರೋದು ಅಂತಂದ್ರೆ ಈ ಶೇಪ್ ಅಲ್ಲೇ ಇರಬೇಕು. ಸೊ 0, -3 ಅಂದ್ರೆ ಫೋಕಸ್ ಯಾವ ತರ ಇರುತ್ತೆ? ಸೊ ಈ ತರ ಹೇಳೋದಾದ್ರೆ 0, -3 ಹೇಳಕ್ಕಾಗಲ್ಲ, ಯಾಕಂದ್ರೆ ಅಪ್ವರ್ಡ್ಸ್ ಅಲ್ಲಿ ಪಾಸಿಟಿವ್ ಇರುತ್ತೆ. ಹಂಗಾಗಿ ಇದು ಬರಲ್ಲ. ಸೊ ಬರೋದು ಯಾವುದು? ಡೌನ್ ವರ್ಡ್ಸ್. ಓಕೆನಾ? ಸೊ ಇಲ್ಲಿ ಡೌನ್ ವರ್ಡ್ಸ್ ಗೆ ಫೋಕಸ್ 0, -3 ಫೋಕಸ್ ನಾನು ಇಲ್ಲಿ ತಗೊಂಡ್ರೆ ಎಕ್ಸ್ ಕೋಆರ್ಡಿನೇಟ್ ಆನ್ ವೈ ಆಕ್ಸಿಸ್ 0 ಇರುತ್ತೆ, -3. ಸೊ ಅಂದ್ಮೇಲೆ ಇದು ಡೈರೆಕ್ಟ್ರಿಕ್ಸ್ ಲೈನ್. ಸೊ ಡೈರೆಕ್ಟ್ರಿಕ್ಸ್ ಲೈನ್ ಅಂತ ತಗೊಂಡ್ರೆ ಇದೇನಾಗುತ್ತೆ? ಇದು 3. ಸೊ y is equal to 3. ಸೊ ಅಂದ್ಮೇಲೆ ಇದಕ್ಕೆ ನಿಮಗೆ ಪ್ಯಾರಾಬೋಲಿಕ್ ಈಕ್ವೇಶನ್ ಗೊತ್ತಿದೆ ಅಲ್ವಾ? ವಾಟ್ ಈಸ್ ದಟ್ ಪ್ಯಾರಾಬೋಲಿಕ್ ಈಕ್ವೇಶನ್ ಡೌನ್ ವರ್ಡ್ಸ್ ಇತ್ತು ಅಂತ ಅಂದ್ರೆ? ಸೊ ಪ್ಯಾರಾಬೋಲಿಕ್ ಈಕ್ವೇಶನ್ ಈಸ್ x square is equal to ಮೈನಸ್ ಅಲ್ಲ, x square is equal to -4ay ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈಗ ಎ ಅಂದ್ರೆ ಫೋಕಸ್ ಅಲ್ಲಿ ನಿಮಗೆ ಫೋಕಸ್ ಅಂತ ಅಂದ್ರೆ 0, -a ಅಂತ ಗೊತ್ತಲ್ವಾ ಇದಕ್ಕೆ? ಸೊ ಎ ಪ್ಲೇಸ್ ಅಲ್ಲಿ ಇದೆ 3 ಇದೆ, ಮೈನಸ್ ಹಾಕ್ಬೇಡಿ ಹಂಗಂತ. ಕಂಪೇರ್ ಮಾಡಿದ್ರೆ ಮೈನಸ್ ಕ್ಯಾನ್ಸಲ್ ಆಗಿ ಎ ವ್ಯಾಲ್ಯೂ 3 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -4 ಇಂಟು ವಾಟ್ ಈಸ್ ಎ? ದಟ್ ಎ ಈಸ್ 3 ಇಂಟು ವೈ, ದಟ್ ಈಸ್ -12y. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -12y ಇಸ್ ದ ಪ್ಯಾರಾಬೋಲಿಕ್ ಇಕ್ವೇಶನ್. ಫೋಕಸ್ ನ ಗೆಸ್ ಮಾಡಬೇಕು, ಡೈರೆಕ್ಟ್ರಿಕ್ಸ್ ನ ನೋಡಬೇಕು. ಫೋಕಸ್ ಗೊತ್ತಾಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಡೈರೆಕ್ಟ್ರಿಕ್ಸ್ ಆದ್ರೂ ನೋಡ್ಕೋಬೇಕು ನೀವು. ಸೊ ಅವಾಗ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಸೈಡ್ ಬರುತ್ತೆ ಯಾವ ಸೈಡ್ ಬರಲ್ಲ ಅಂತ. ಓಕೆನಾ? ಸೊ ನೆಕ್ಸ್ಟ್, ಸೊ ಇದೇ ಟೈಪ್ ಅಲ್ಲಿ ತಗೊಂಡ್ರೆ ಗೊತ್ತಾಗಿದೆ ಅಲ್ವಾ ಇದು? ಸೊ y square is equal to 12x ಅಂತ ಸೆಂಡ್ ಮಾಡಿದ್ದಾರೆ.
ಸೊ ಇಲ್ಲಿ ಫೋಕಸ್ ಎ ಕಾಮ 0 ಬರ್ತಿದೆ ಅಂತ ಅಂದ್ರೆ ಯಾವ ಸೈಡ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಗೊತ್ತಾಯ್ತು. ಸೊ ಅವಾಗ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಸೊ a ಕಾಮ 0 ಅಂದ್ರೆ ಈ ಸೈಡ್ ಬರ್ಬೇಕಲ್ವಾ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇಂಟು a ಕಾಮ 0 ಅಂದ್ರೆ 3 ಕಾಮ 0, therefore 4 3s are 12x. ಸೊ ಆನ್ಸರ್ ಈಸ್ ಕರೆಕ್ಟ್. ವಾಟ್ ಅಬೌಟ್ ಸೆಕೆಂಡ್ ಒನ್? ಫೋಕಸ್ ಮೈನಸ್ 2 ಕಾಮ 0 ಕೊಟ್ಟಿದ್ದಾರೆ, ಇಲ್ಲಿ y ಕೋಆರ್ಡಿನೇಟ್ ವ್ಯಾಲ್ಯೂ 0 ಇದೆ, ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 8x. ಸೊ ಇದಕ್ಕೆ ಹೇಳ್ತಾ ಇದ್ದಾರೆ ಯಾವ ತರ ಅಂದ್ರೆ ಹಿಂಗಿರ್ಬೇಕು ಫೋಕಸ್. ಸೊ ಇಲ್ಲಿ ಮೈನಸ್ 2 ಕಾಮ 0 ಬರುತ್ತೆ, ಅಂದ್ರೆ a ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಸೊ ವಾಟ್ ಈಸ್ ದಿಸ್ ಈಕ್ವೇಶನ್? y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ax. ಕರೆಕ್ಟ್ ಅಲ್ವಾ? ಸೊ ಇದು ಮಿಸ್ ಮಾಡಬೇಡಿ ಕಣ್ರಪ್ಪ, ಅಲ್ಲಿ ಪ್ಲಸ್ 4ax ಇದಕ್ಕೆ ಮೈನಸ್ 4ax. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4 ಇಂಟು ವಾಟ್ ಈಸ್ a 2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 8x ಇಸ್ ದ ಆನ್ಸರ್. ಹೆಂಗ್ ಬರುತ್ತೆ ಟ್ರೈ ಮಾಡಿ. ವರ್ಟೆಕ್ಸ್ 0 ಕಾಮ 0 ಕೊಟ್ಟಿದ್ದಾರೆ, ಪಾಸಿಂಗ್ ಥ್ರೂ 2 ಕಾಮ 3 ಕೊಟ್ಟಿದ್ದಾರೆ. ಪಾಯಿಂಟ್ ಪಾಸಿಂಗ್ ಥ್ರೂ 2 ಕಾಮ 3. ಓಕೆನಾ? ಫೋಕಸ್ ಅಲ್ಲ ಅದು, ಪಾಸಿಂಗ್ ಥ್ರೂ ಪಾಯಿಂಟ್ ಅದು. ಈಗ ಪ್ಯಾರಾಬೋಲಾ ಅಂತ ತಗೊಂತಿದೀವಿ ಅಂದ್ರೆ ಇಲ್ಲೆಲ್ಲ ಪಾಯಿಂಟ್ ಸಿಗುತ್ತಲ್ಲ, ಸೊ ಆ ಪಾಯಿಂಟ್ ಹಿಂಗ್ ತಗೊಂತೀರಾ ಅಂದ್ರೆ ಇಲ್ಲೆಲ್ಲ ಪಾಯಿಂಟ್ ಸಿಗುತ್ತಲ್ಲ, ಅದು 2 ಕಾಮ 3. ಓಕೆನಾ? ಸೊ ಅಂದ್ಮೇಲೆ ಏನಾಗುತ್ತೆ? ಅಂಡ್ ಆಕ್ಸಿಸ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಇದೆ. ಅಲಾಂಗ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಈ ತರ ಬರುತ್ತೆ ನೋಡಿ, ಟ್ರೈ ಮಾಡಿ. ಓಕೆ, ಕೇಳಿಸ್ಕೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ವರ್ಟೆಕ್ಸ್ 0 ಕಾಮ 0 ಅಂತ ಕೊಟ್ಟಿದ್ದಾರೆ, ಅಂಡ್ ಪಾಸಿಂಗ್ ಥ್ರೂ 2 ಕಾಮ 3 ಅಂಡ್ ಆಕ್ಸಿಸ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಇದೆ. ಸೊ ಇದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಆಕ್ಸಿಸ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಅಂದ್ರೆ ಸಿಮೆಟ್ರಿಕ್ ಅಬೌಟ್ ಎಕ್ಸ್ ಆಕ್ಸಿಸ್ ಅಂತ ಅರ್ಥ. ಸಿಮೆಟ್ರಿಕ್ ಅಬೌಟ್ ಎಕ್ಸ್ ಆಕ್ಸಿಸ್ ಅಂದ್ರೆ ಇಲ್ಲ ಈ ತರ ಇರುತ್ತೆ, ವರ್ಟೆಕ್ಸ್ ಏನಿರಬೇಕು 0 ಕಾಮ 0 ಅಂತ ಹೇಳಿದ್ದಾರೆ. ಸೊ ಈ ಟೈಪ್ ಅಲ್ಲಿ ಇರುತ್ತೆ. ಇಲ್ಲ ಅಂತಂದ್ರೆ ಯಾಕೆ ಈ ಟೈಪ್ ಅಲ್ಲಿ ಯಾಕಿರ್ಬೇಕು ಅಂದ್ರೆ ಆಕ್ಸಿಸ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ದಿಸ್ ಆಕ್ಸಿಸ್ ನಾನು ಅವಾಗಲೇ ಹೇಳಿದೆ ನಿಮಗೆ ಡಿಫೈನ್ ಮಾಡ್ಬೇಕಾದ್ರೆ, ಇದು ಆಕ್ಸಿಸ್ ಅಂತ ಕಾಲ್ ಮಾಡ್ತೀವಿ ಅಂತ. ಅಲಾಂಗ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಇಲ್ಲ ಈ ಶೇಪ್ ಅಲ್ಲಿ ಇರಬೇಕು, ಇಲ್ಲ ಈ ಟೈಪ್ ಅಲ್ಲಿ ಇರಬೇಕು ಪ್ಯಾರಾಬೋಲಿಕ್ ಇಕ್ವೇಶನ್. ಸೊ ಈ ಟೈಪ್ ಅಲ್ಲಿ ಇದ್ರೆ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಆಗುತ್ತೆ. ಸೊ ಈ ಟೈಪ್ ಅಲ್ಲಿ ಇದ್ರೆ y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ax ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವೆರಡರಲ್ಲಿ ಯಾವ್ದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಇವೆರಡರಲ್ಲಿ ಒಂದು ಇಕ್ವೇಶನ್ ಬರೀಬೇಕು, ಯಾವ್ದು ಅಂತ ಹೇಳ್ಬೇಕು ಅಂದ್ರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ 2 ಕಾಮ 3 ಹೆಲ್ಪ್ ಮಾಡುತ್ತೆ. 2 ಕಾಮ 3 ಅಂದ್ರೆ ಪಾಯಿಂಟ್ ಆನ್ ಪ್ಯಾರಾಬೋಲಾ. ಸೊ ಆನ್ ಪ್ಯಾರಾಬೋಲಾ ಅಂದ್ರೆ ಎರಡೂ ಪಾಸಿಟಿವ್ ಬರ್ತಿದೆ ಅಂತ ಅಂದ್ರೆ ಎಲ್ಲಿರುತ್ತೆ ಆ ಪಾಯಿಂಟ್? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುವಂತಹ ಪ್ಯಾರಾಬೋಲಾ ಯಾವುದು? ಸೊ ಇದು ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ಇರುತ್ತೆ. ಸೊ ಇದು ಫಸ್ಟ್ ಮತ್ತೆ ಫೋರ್ತ್ ಅಲ್ಲಿ ಇರುತ್ತೆ, ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ವಾ. ಸೊ ಇಲ್ಲೆಲ್ಲೋ 2 ಕಾಮ 3 ಇದೆ ಅಂತ ಅಂದ್ರೆ ಸೊ ಈ ಪಾಯಿಂಟ್ ಅದು. ಓಕೆನಾ? ಸೊ ಅಂದ್ಮೇಲೆ ಇದಾಗಲ್ಲ ಅಂತ ಗೊತ್ತಾಯ್ತು ನಿಮಗೆ. ಸೊ ಈಕ್ವೇಶನ್ ಏನಾಗಬೇಕು? y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಆಗಬೇಕು. ಬಟ್ a ವ್ಯಾಲ್ಯೂ ಬೇಕಲ್ವಾ? ಈಕ್ವೇಶನ್ ಗೊತ್ತಾಯ್ತು ಅಂದ್ರೆ a ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ a ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕೆ ಅವ್ರು ಪಾಸಿಂಗ್ ಥ್ರೂ 2 ಕಾಮ 3 ಕೊಟ್ಟಿದ್ದಾರೆ ಅಂದ್ರೆ x ಪ್ಲೇಸ್ ಅಲ್ಲಿ 2, y ಪ್ಲೇಸ್ ಅಲ್ಲಿ 3 ಹಾಕೋಬೇಕಾಗುತ್ತೆ. ಓಕೆನಾ? ಸೊ ಇವಾಗ y ಪ್ಲೇಸ್ ಅಲ್ಲಿ ಅಂತ ತಗೊಂಡ್ರೆ 3 ಇದೆ ಅಲ್ವಾ, y ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಆಗುತ್ತೆ. 4a ಗೊತ್ತಿಲ್ಲ, x ಅಂತ ಅಂದ್ರೆ 2, ಅದನ್ನೇ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. ಪಾಸಿಂಗ್ ಥ್ರೂ ಪಾಯಿಂಟ್ಸ್ ಗಳು ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅದರಿಂದ a ವ್ಯಾಲ್ಯೂ ಸಿಗುತ್ತೆ. 3 ಸ್ಕ್ವೇರ್ ಅಂದ್ರೆ 9, a is equal to 9 divided by 8. ಸೊ a ವ್ಯಾಲ್ಯೂ ಸಿಕ್ತು ಅಂತಂದ್ರೆ ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಕ್ವೇಶನ್ ಏನಾಗುತ್ತೆ? y ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇಂಟು ವಾಟ್ ಈಸ್ a 9 by 8 into what? x. So 4 1s are 4 2s are. So y square is equal to 9 by 2x. ಸೊ 9 by 2 ಅಂತನಾದ್ರೂ ಕೊಟ್ಟಿರ್ತಾರೆ ಆಪ್ಷನ್ ಅಲ್ಲಿ, ಇಲ್ಲ 4.5 ಅಂತನಾದ್ರೂ ಕೊಟ್ಟಿರ್ತಾರೆ. ಓಕೆನಾ? ಸೊ ಎರಡು ನಿಮಗೆ ಗೊತ್ತಾಗ್ಬೇಕಿಲ್ಲ, ಹಿಂಗೂ ಕೊಟ್ಟಿರ್ತಾರೆ. ಸೊ 2y square is equal to 9x. 2y square is equal to 9x ಹಿಂಗಾದ್ರೂ ಕೊಟ್ಟಿರ್ಬೋದು. ಗೊತ್ತಾಯ್ತಲ್ವಾ? ಸೊ ಆಕ್ಸಿಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅದನ್ನ ನೀವು ನೋಡ್ಕೊಂಡು ಪ್ಯಾರಾಬೋಲಿಕ್ ಇಕ್ವೇಶನ್ ಯಾವ್ದಾಗುತ್ತೆ. ಪಾಸಿಂಗ್ ಥ್ರೂ ದ ಪಾಯಿಂಟ್ ನೋಡ್ಕೊಂಡು ಈ ಶೇಪ್ ಅಲ್ಲಿ ಇರ್ಬೇಕು, ಅಂದ್ರೆ ಈ ಟೈಪ್ ಅಲ್ಲಿ ಇರ್ಬೇಕು ಅಥವಾ ಈ ಟೈಪ್ ಅಲ್ಲಿ ಇರ್ಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಸೊ ಗೊತ್ತಾಗಿದೆಯಾ? ಡೌಟ್ ಇಲ್ವಾ? 2y ಸ್ಕ್ವೇರ್ ಇಸ್ ಈಕ್ವಲ್ ಟು 9x ಅಂತನಾದ್ರೂ ಹೇಳಿ, ಇಲ್ಲ y ಸ್ಕ್ವೇರ್ ಇಸ್ ಈಕ್ವಲ್ ಟು 9 by 2x ಅಂತನಾದ್ರೂ ಹೇಳಿ. ಓಕೆನಾ? ಅಂದ್ರೆ ಇಲ್ಲಿವರೆಗೂ ಮಾಡಿರ್ತೀರಾ, ಆಪ್ಷನ್ ಇದಿರುತ್ತೆ, ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಆಪ್ಷನ್ ಕಣ್ಮುಂದೆನೆ ಇರುತ್ತೆ. ಸೊ ನೆಕ್ಸ್ಟ್ ಇದೇ ಟೈಪ್ ಅಲ್ಲಿ ಇನ್ನೊಂದು ತಗೋಣ. So question ಏನಿದೆ? If the vertex is 0, 0 and passing through 5, 2 and symmetric with respect to y axis ಅಂತ ಇದೆ. So symmetric with respect to y axis ಅಂತ ಇದೆ ಅಂತಂದ್ರೆ ಪ್ಯಾರಾಬೋಲಾಗೆ ಸಿಮಿಟ್ರಿಕ್ ವಿತ್ ರೆಸ್ಪೆಕ್ಟ್ ಟು y axis ಇದೆ ಅಂತಂದ್ರೆ ಇದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು. ಸೊ ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಆಕ್ಸಿಸ್ ಅದಾಗಿದೆ ಅಂತ ಅರ್ಥ. ಅಂದ್ರೆ ಯಾವ ಶೇಪ್ ಅಲ್ಲಿ ಇರುತ್ತೆ, ಯಾವ ಟೈಪ್ ಅಲ್ಲಿ ಇರುತ್ತೆ, ಇಲ್ಲ ಈ ಟೈಪ್ ಅಲ್ಲಿ ಇರುತ್ತೆ. ಸೊ ಯಾಕೆಂದ್ರೆ ಅವ್ರು ಹೇಳಿರೋದು ಸಿಮಿಟ್ರಿಕ್ ವಿತ್ ರೆಸ್ಪೆಕ್ಟ್ ಟು y axis ಅಂತ ಅಂದ್ರೆ ಸೊ ಆ ಟೈಪ್ ತಗೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ y ಆಕ್ಸಿಸ್ ಕೆಳಗೂ ಕೂಡ ಇದೆ ಅಲ್ವಾ, ಇಲ್ಲ ಈ ಟೈಪ್ ಅಲ್ಲಿ ಇರುತ್ತೆ. ಸೊ ಇದು ಈ ಟೈಪ್ ಅಲ್ಲಿ ಆದ್ರೆ ಈಕ್ವೇಶನ್ ಏನಾಗುತ್ತೆ? x ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಆಗುತ್ತೆ. ಈ ಟೈಪ್ ಅಲ್ಲಿ ಆದ್ರೆ x ಸ್ಕ್ವೇರ್ ಇಸ್ ಈಕ್ವಲ್ ಟು ನೆಗೆಟಿವ್ y ಅಂಡ್ x ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ay, ನೆಗೆಟಿವ್ ಆಫ್ y ಆಕ್ಸಿಸ್, ನೆಗೆಟಿವ್ ಆಫ್ ಪಾಸಿಟಿವ್ y.
ಸೊ ಇವೆರಡರಲ್ಲಿ ಯಾವುದು ಅಂದ್ಮೇಲೆ ಇವೆರಡರಲ್ಲಿ ಯಾವ್ದಾಗತ್ತೆ ಯೋಚನೆ ಮಾಡಿದ್ರೆ ಇವೆರಡು ಟೈಪ್ ಅಂತ ಗೊತ್ತಾಯ್ತು, ಬಟ್ ಯಾವುದು ಅಂತ ಐಡೆಂಟಿಫೈ ಮಾಡಕ್ಕೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ತಗೋಬೇಕು. ಇಲ್ಲಿ +5 ಇದೆ, +2 ಇದೆ, ಎರಡೂ ಪಾಸಿಟಿವ್ ಬರುವಂತಹ ಕ್ವಾಡ್ರೆಂಟ್ ಯಾವುದು? ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರೋ ಪ್ಯಾರಾಬೋಲಾ ಯಾವುದು? ಈ ಪ್ಯಾರಾಬೋಲಾ. ಸೊ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಖಾಲಿ ಇದೆ ಅಂದ್ಮೇಲೆ ಈ ಪ್ಯಾರಾಬೋಲಾ ಬರಲ್ಲ. ಸೊ ಈ ಪ್ಯಾರಾಬೋಲಾ ಬರ್ಬೇಕು ಅಂದ್ರೆ ಈ ಟೈಪ್ ಥರ್ಡ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇರುವಂತ ಪಾಯಿಂಟ್ ಕೊಟ್ಟಿರ್ಬೇಕು ಅಂದ್ಮೇಲೆ ಇದಾಯ್ತು ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಸೊ ಅಂದ್ಮೇಲೆ ಆನ್ಸರ್ ಏನಾಗುತ್ತೆ? x² = 4 ಇಂಟು ವಾಟ್ ಈಸ್ ಎ. ಸೊ ಇವಾಗ ನೀವು ಎ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಎ ಗೊತ್ತಿಲ್ಲ ನಿಮಗೆ, ಹಂಗಾಗಿ ಪಾಸಿಂಗ್ ಥ್ರೂ ದಟ್ ಪಾಯಿಂಟ್ 5,2 ಇದೆಯಲ್ಲ, 5,2 ನ ಪಾಸ್ ಮಾಡಿ ಇದಕ್ಕೆ. ಸೊ 5,2 ಪಾಸ್ ಮಾಡ್ಬೇಕು ಅಂದ್ರೆ x ಪ್ಲೇಸ್ ಅಲ್ಲಿ 5 ಆಗುತ್ತೆ, y ಪ್ಲೇಸ್ ಅಲ್ಲಿ 2 ಆಗುತ್ತೆ. ಓಕೆನಾ? ಸೊ ನೋಡೋಣ ಆನ್ಸರ್ x² = 25/2y ಅಂತ ಸೆಂಡ್ ಮಾಡಿದ್ದಾರೆ ಮೋನಿಕಾ. ನೋಡೋಣ ಏನ್ ಬರುತ್ತೆ ಅಂತ. ಸೊ x² ಅಂದ್ರೆ ಏನಾಗುತ್ತೆ? 5² 4a, ವಾಟ್ ಈಸ್ y? 2 ಆಗುತ್ತೆ. ಸೊ 25 8a ಆಗುತ್ತೆ. ಸೊ ವಾಟ್ ಈಸ್ a? 25/8. ಓಕೆನಾ? ಸೊ 25/8 ಸಿಕ್ಕಿದೆ ಅಂತಂದ್ರೆ ಎ ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ ಇಕ್ವೇಶನ್ ಏನಾಗುತ್ತೆ? x² = 4 ಇಂಟು ವಾಟ್ ಈಸ್ a? 25/8 ಇಂಟು y. 4 1s are 4 2s are. So answer is x² = 25/2 into y. Very good. So x² = 25/2 into y ಆಗುತ್ತೆ. ಸೊ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡೋದಾದ್ರೆ ಡಿವೈಡೆಡ್ ಬೈ 2 ಇರೋದು ಇಂಟು 2 ಆಗುತ್ತೆ. ಸೊ ಇದೇನಾಗುತ್ತೆ? 2x² = 25y. ಹಿಂಗಾದ್ರೂ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ 25 ಅರ್ಧ ಬೈ 2 ಅಂದ್ರೆ 12.5 ಅಂತ ಏನಾದ್ರೂ ಕೊಟ್ಟಿರ್ತಾರೆ. ಸೊ ಆಪ್ಷನ್ಸ್ ಹತ್ರನೇ ಆಗೋ ಹಂಗೆ ಕೊಟ್ಟಿರ್ತಾರೆ. ಓಕೆನಾ? ಸೊ ನೀಟಾಗಿ ನೋಡಿ ಆಪ್ಷನ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಹೋಗೋಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ 2 ಮಾರ್ಕ್ಸ್. ಸೊ ಹಾಕೊಳ್ಳಿ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ 2 marks ಗೆ. The equation of a parabola having the focus -3,0 and directrix x = 3 is. Equation of a parabola ಏನಾಗುತ್ತೆ? ಫೋಕಸ್ ಇದು ಕೊಟ್ಟಿದ್ದಾರೆ, ಡೈರೆಕ್ಟ್ರಿಕ್ಸ್ x = 3 ಕೊಟ್ಟಿದ್ದಾರೆ. ಸೊ ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ ಬಿ ಅಂತ ಸೆಂಡ್ ಮಾಡಿದ್ದಾರೆ. ಆಪ್ಷನ್ ಬಿ ಕರೆಕ್ಟಾ? ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಸೊ ಏನ್ ಕೊಟ್ಟಿದ್ದಾರೆ? ಫೋಕಸ್ -3,0. -3,0 ಅಂತ ಅಂದ್ರೆ ಇಲ್ಲಿ y ಕೋಆರ್ಡಿನೇಟ್ ವ್ಯಾಲ್ಯೂ ಏನಾಗ್ತಾ ಇದೆ? 0. -3 ಬರೋದೆಲ್ಲಿ? ಸೊ ಇಲ್ಲಿ -3,0 ಕರೆಕ್ಟ್ ಅಲ್ವಾ? ಅಂದ್ಮೇಲೆ ಈ ಟೈಪ್ ಅಲ್ಲಿ ಬರುತ್ತೆ. ಸೊ x = 3 ಅಂದ್ರೆ ಇದು x = 3 ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಇಕ್ವೇಶನ್ ಆಫ್ ದಿ ಪ್ಯಾರಾಬೋಲಾ ಏನಾಗುತ್ತೆ? y² = -4ax. ನೆಗೆಟಿವ್ x ಆಕ್ಸಿಸ್ ಇದೆ ಅಂದ್ರೆ -x ಬರಬೇಕು. ಓಕೆನಾ? ಸೊ y² = a ಅಂತಂದ್ರೆ ಫೋಕಸ್ ವ್ಯಾಲ್ಯೂ ಏನಿದೆ? 3 ಇದೆ. ಸೊ -4 ಇಂಟು 3 ಹಾಕ್ತೀರಾ. ಸೊ y² = -12x. ಓಕೆನಾ? ಸೊ ತುಂಬಾ ನೀಟಾಗಿ ಅದನ್ನ ವರ್ಕೌಟ್ ಮಾಡಿ ಅಭ್ಯಾಸ ಆಗಿರೋರು ಬೇಗ ಹೇಳ್ಬಿಡ್ತಾರೆ. y² = -12 +12 ಅಂತ ತಕ್ಷಣ ಈ ಟೈಪ್ ಅಲ್ಲಿ ಬಂದ್ಬಿಡ್ತು, ಈ ಸೈಡ್ ಬಂದ್ಬಿಡ್ತು ಅಂತಂದ್ರೆ y² = ಮೈನಸ್ ಬರಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಆಮೇಲೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಇದು 2 marks ಕ್ವೆಶ್ಚನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯೋಚನೆ ಮಾಡಿ. Equation of a parabola having a focus 3,0 and directrix is x + 3 = 0. ಚೂ ಟ್ವಿಸ್ಟ್ ಮಾಡಿದಾರೆ ಅಷ್ಟೇ. ವೆರಿ ಗುಡ್. ಸೊ ಎಲ್ಲ ಆನ್ಸರ್ ಏನ್ ಹೇಳಿದಾರೆ ಗೊತ್ತಾಗಿದೆ ಅಲ್ವೇನ್ರಪ್ಪ? ಇಲ್ಲಿ ಏನ್ ಮಾಡಿದ್ದಾರೆ ಟ್ವಿಸ್ಟ್? ಸೊ x = ಅಂತ ಕೊಡೋರು x + 3 ಅಂತ ಕೊಟ್ಟಿದ್ದಾರೆ. +3 ಆ ಕಡೆ ತಗೊಂಡ್ರೆ -3 ಬರುತ್ತೆ. ಸೊ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ಗೊತ್ತಾಗಿದೆ ಅಲ್ವಾ? ಸೊ ಇದನ್ನ ಡಿಫರೆಂಟ್ ಟೈಪ್ ಅಲ್ಲಿ ಹೆಂಗ್ ಮಾಡೋದು ಮೇಡಮ್? ನೀವು ಅವಾಗ್ಲೇ ಎಲ್ಲ ಹೇಳ್ತಾನೆ ಇದ್ರಿ. ಯಾವ ತರ ಅಂದ್ರೆ, ಸೊ ಇಲ್ಲಿ ಒಂದು ಪಾಯಿಂಟ್ ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ ಅನ್ಕೊಳ್ಳಿ, ಇಲ್ಲಿ P ಇರುತ್ತೆ ಅನ್ಕೊಳ್ಳಿ. PM = ಸೊ ಇಲ್ಲಿ ಡೈರೆಕ್ಟ್ರಿಕ್ಸ್ ಅಂತ ತಗೊಂತೀರಾ ಅಂದ್ರೆ ಸೊ ಏನಾಗುತ್ತೆ? PM = PF ಆಗುತ್ತೆ ಅಂತ ಹೇಳ್ತಿದ್ರಲ್ಲ. ಸೊ ಈ ಟೈಪ್ ಅಲ್ಲಿ ಹೆಂಗ್ ಮಾಡೋದು ಅಂತ ಕೇಳೋರ್ಗೆ. ಈ ಟೈಪ್ ಅಲ್ಲಿ ಹೆಂಗ್ ಮಾಡೋದು ಅಂತ ಅಂದ್ರೆ, ಇದು ಡೈರೆಕ್ಟ್ರಿಕ್ಸ್ ಅಂತ ಹೇಳಿದೀನಿ ಅಲ್ವೇನ್ರಪ್ಪ? ಡೈರೆಕ್ಟ್ರಿಕ್ಸ್ ಅಂತ ಅಂದ್ರೆ x + 3 = 0 ಇಕ್ವೇಶನ್ ಡೈರೆಕ್ಟ್ರಿಕ್ಸ್. ಓಕೆನಾ? ಸೊ x + 3 = 0 ಇದೆ. ಇಲ್ಲಿ ಫೋಕಸ್ 3,0 ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟ್ ನ ನಾವು x, y ಅಂತ ತಗೋಣ ಮಾಡೋದು. ಸೊ ಈ ತರ ಇದ್ದಾಗ ಈ ತರ ನಿಮಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಇಕ್ವೇಶನ್ ಅಲ್ಲಿ ಇನ್ನು x + y+ ಅಂತೆಲ್ಲ ಕೊಟ್ಬಿಟ್ರೆ ಸೊ ಈ ಟೈಪ್ ಅಲ್ಲೂ ಗೊತ್ತಿರಲಿ ನಿಮಗೆ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಇದೆ ಅಂತ ಅನ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಲೈನ್ ಸೊ ಹಿಂಗಿದೆ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಸೊ ಒಂದು ಲೈನ್ ಇದೆ ಅಂತ ಅಂದ್ರೆ ಈಗ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ನೀಟಾಗಿ ನೆನ್ಪಿಟ್ಕೊಳ್ಳಿ. ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆಫ್ ದ ಲೈನ್ ax + by + c. ಇದೊಂದು ಲೈನ್ ax + by + c ಅನ್ನೋದೊಂದು ಲೈನ್. ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಏನಾಗುತ್ತೆ ಅಂತ ಅಂದ್ರೆ, ಸೊ ಇದು ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ಗೆ ಮಾಡ್ಯುಲಸ್ ax + by + c ಫ್ರಮ್ ದ ಪಾಯಿಂಟ್ ಸೇ x1 y1 ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಅವಾಗ ಇಲ್ಲಿ ax1 by1 × b² ಅದನ್ನ ತಗೊಳ್ಬೇಕು. ಇದು ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್.
ಓಕೆನಾ. ಸೊ ಇದು ಗೊತ್ತಿರಬೇಕು ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಇಲ್ಲಿ ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇದು ಪಾಯಿಂಟಾ, ಇದೇನಿದೆ ಇದು ಈ ತರ ನೋಡಿದ್ರೆ, ಸೊ ಹಿಂಗ್ ನೋಡಕ್ ಹಿಂಗಿದೆಯಪ್ಪ, ಅದು ಪರ್ಪೆಂಡಿಕ್ಯುಲರ್ ಆಗಿದೆ ಅಲ್ವಾ. ಸೊ ಇದು ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್, ಇದು ಪಿ ಎಂ. ಸೊ ವಾಟ್ ಈಸ್ ದಟ್? ಪಿ ಎಂ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ಪಿ ಗೂ ಮತ್ತೆ ಎಫ್ ಗೂ ಇಲ್ಲಿ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಹೇಳಕ್ಕಾಗಲ್ಲ, ಇವೆರಡು ನಡುವೆ ಇರೋ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕಾದ್ರೆ. ಸೊ ಇಲ್ಲಿ ಪಿ ಎಫ್ ಗಾದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಪಿ ಎಂ ಅಂದ್ರೆ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಿದೆ, ಪಿ ಎಂ ಕರೆಕ್ಟ್ ಅಲ್ವಾ. ಸೊ ಈ ತರ ಇದೆ, ಈ ತರ ಇದ್ರು ಅಂತಂದ್ರೆ ಹೆಂಗಿದೆ, ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಹಾಕೊಂತೀರಾ. ಸೊ ಇವಾಗ ಏನಾಗುತ್ತೆ ಈ ಕೇಸಲ್ಲಿ, ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಟೈಪ್ ಅಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ, ಸೊ ಆ ಕ್ವೆಶನ್ ಗೆ ಈ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕು ನೀವು. ಸೊ ವಿ ನೋ ದಟ್ ಪಿ ಎಂ ಇಸ್ ಈಕ್ವಲ್ ಟು ಪಿ ಎಫ್. ಸೊ ಪಿ ಎಂ ಅಂತ ಅಂದ್ರೆ ಪರ್ಪೆಂಡಿಕ್ಯುಲರ್ ಲೆಂತ್ ಅಂತ ಹೇಳಿದೆ. ಪರ್ಪೆಂಡಿಕ್ಯುಲರ್ ಲೆಂತ್ ವಾಟ್ ಈಸ್ ದಟ್ ಲೈನ್ ಎಕ್ಸ್ ಪ್ಲಸ್ 3 ಅಂತ ಇತ್ತು. ಸೊ ಮಾಡ್ಯುಲಸ್ ಆಫ್, ಸೊ ಏನಂತ ಹಾಕೊಂತೀರಾ, ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3 ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ದು ಕೊಯಿಫಿಷಿಯಂಟ್ ಏನಿದೆ 1 ಇದೆ, ಸೊ 1 ಸ್ಕ್ವೇರ್. ವೈ ದು ಕೊಯಿಫಿಷಿಯಂಟ್ ಇಲ್ಲಿ ವೈ ಇಲ್ಲ, ಹಂಗಾಗಿ 0. ಗೊತ್ತಾಯ್ತಲ್ವೇನಪ್ಪ. ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಇಲ್ಲಿ ಬರೀಬೇಕಾದ್ರೆ ಏನಂತ ಹೇಳಿದೆ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ನಥಿಂಗ್ ಬಟ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ದು ಕೊಯಿಫಿಷಿಯಂಟ್ ಸ್ಕ್ವೇರ್, ವೈ ದು ಕೊಯಿಫಿಷಿಯಂಟ್ ಸ್ಕ್ವೇರ್ ಅಂತ ಹೇಳಿದೆ ಅಲ್ವಾ. ಇದು ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಪಿ ಎಂ ಬೇಕು ಅಂದ್ರೆ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಬರಬೇಕು. So that is what is that equation of this directrix perpendicular x plus 3. So x plus 3 that line divided by x to coefficient 1. ಇಲ್ಲಿ y ಇಲ್ಲ, ಹಂಗಾಗಿ 0 ಹಾಕೊಂಡೆ, which is equal to what is pf. p ಗೂ ಮತ್ತೆ f ಗೆ ಏನ್ ಮಾಡಬೇಕು, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x1 minus x2 whole square plus y1 minus y2 whole square, that is x minus 3 whole square plus y minus 0 whole square. ಅರ್ಥ ಆಗ್ತಿದೆಯಾ. ಸೊ ಇವೆರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದೆ. ಸೊ ಇವಾಗ ಏನಾಗುತ್ತೆ, which is equal to ಸ್ಕ್ವೇರ್ ರೂಟ್ ಇದೆ, ಎರಡು ಸೈಡ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಸೊ ಎರಡು ಸೈಡ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನ್ ಬರುತ್ತೆ, ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಸೊ 1 ಸ್ಕ್ವೇರ್ ಸ್ಕ್ವೇರ್ ರೂಟ್ 1 ಅಂತ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು, ಇಲ್ಲಿಗೂ ಕೂಡ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್ ಆಯ್ತು. ಸೊ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 9, ಸೊ ಏನಾಗುತ್ತೆ ಇದು ಪ್ಲಸ್ 3 2 6x ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಮೈನಸ್ 6x. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗುತ್ತೆ. ಸೊ ಫೈನಲ್ ಆಗಿ ಉಳಿಯೋದು x ಸ್ಕ್ವೇರ್ 9, x ಸ್ಕ್ವೇರ್ 9 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 6x ಇದೆ, ಇಲ್ಲಿ ಮೈನಸ್ 6x ಇದೆ. ಸೊ ಇಲ್ಲಿ 6x ಹಂಗೆ ಇರಲಿ, ಮೈನಸ್ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು y ಸ್ಕ್ವೇರ್. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಪ್ಲಸ್ 6 ಅಂದ್ರೆ ಎಷ್ಟಾಗುತ್ತೆ, 12 ಆಗುತ್ತಲ್ವಾ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 12x ಈಸ್ ದ ಆನ್ಸರ್. ಸೊ ನೀವು ಆಪ್ಷನ್ ಎ ಹೇಳಿದ್ರಲ್ವಾ, ಸೊ ಈಸಿಯಾಗಿ ನೀವು ಗೆಸ್ ಮಾಡಿ ಹೇಳಿದ್ರಿ. ಓಕೆನಾ, ಸ್ಟ್ಯಾಂಡರ್ಡ್ ಇಕ್ವೇಶನ್ ಇದೆ. ಸೊ ಈ ಟೈಪ್ ಅಲ್ಲೂ ಮಾಡಬಹುದು. ಪಿ ಎಂ ಇಸ್ ಈಕ್ವಲ್ ಟು ಪಿ ಎಫ್ ಗೊತ್ತಿರಬೇಕು. ಪಿ ಎಂ ಅಂದ್ರೆ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್, ಪಿ ಎಂ ಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಿದ್ರೆ, ಸೊ ಅವಾಗಲೂ ಕೂಡ 12x ಬರುತ್ತೆ. ಯಾಕೆ ಇದನ್ನ ಹೇಳಿದೆ ಅಂದ್ರೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಇಲ್ಲಿ ಡೈರೆಕ್ಟ್ರಿಕ್ಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಆ ತರ ಎಲ್ಲ ಕೊಟ್ಟಿದ್ರೆ ಈಸಿ ಆಗುತ್ತೆ. ಬರೀ ಇಷ್ಟೇ ಆದ್ರೆ ನಿಮಗೆ ತುಂಬಾ ಈಸಿ. ಕೆಲವೊಂದು ಟೈಮ್ ವೈನು ಆಡ್ ಮಾಡ್ತಾರೆ, ಸೊ ಅಂತ ಟೈಮ್ ಅಲ್ಲಿ ಬೇಕಾಗುತ್ತೆ. ಗೊತ್ತಾಗಿದೆ ಅಲ್ವಾ. ಸೊ ಈ ತರದೊಂದು ಕ್ವೆಶ್ಚನ್ ಹಾಕೊಂತೀನಿ ಇವಾಗ. ಸೊ ಈ ತರದೊಂದು ಕ್ವೆಶ್ಚನ್, ಓಕೆ ಕ್ವೆಶ್ಚನ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. The equation of the parabola whose focus is 2, 2. Focus ಏನಾಗಿದೆ 2, 2 ಇದೆ. And directrix is x plus y plus 1 equal to 0. ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಬರೀ x ಕೊಟ್ಟಿದ್ರೆ ನಿಮಗೆ ಈಸಿ. ಸೊ ಇಲ್ಲಿ ನಾನು ಹೇಳಿದೆ y ಕೊಟ್ಟಿದ್ರೆ ಆ ತರ ಮೆಥಡ್ ಬೇಕಾಗುತ್ತೆ ಅಂತ. ಈಸ್ ಪ್ಯಾರಾಬೋಲಾ ಈಕ್ವೇಶನ್ ಅವರೇ ಕೊಟ್ಟಿದ್ದಾರೆ. x ಸ್ಕ್ವೇರ್ ಮೈನಸ್ 2xy ಪ್ಲಸ್ y ಸ್ಕ್ವೇರ್ ಮೈನಸ್ 10x ಮೈನಸ್ 10y ಪ್ಲಸ್ ಲ್ಯಾಂಡಾ ಈಕ್ವಲ್ ಟು 0. ಸೊ ನೀವೇನ್ ಫೈಂಡ್ ಔಟ್ ಮಾಡಬೇಕು ಕ್ವೆಶ್ಚನ್, ದೆನ್ ದ ವ್ಯಾಲ್ಯೂ ಆಫ್ ಲ್ಯಾಂಡಾ ಏನಾಗುತ್ತೆ. ಆಪ್ಷನ್ ಎ 5, ಆಪ್ಷನ್ ಬಿ 15, ಆಪ್ಷನ್ ಸಿ ಮೈನಸ್ 15, ಆಪ್ಷನ್ ಡಿ 2. ಈ ತರ ಇದೆ ಕ್ವೆಶ್ಚನ್. ಸೊ ಕ್ವೆಶ್ಚನ್ ನೋಡಿದ ತಕ್ಷಣ ಗಾಬರಿ ಆಗುತ್ತೆ, ಏನಪ್ಪಾ ಈ ತರ ಎಲ್ಲ ಕೊಟ್ಟಿದ್ದಾರೆ ಅಂತ. ಓಕೆನಾ, ಹಂಗನ್ಸುತ್ತೆ. ಸೊ ನಿಮಗೆ ಈಗ ತಲೆ ಕೆಡ್ಸ್ಕೋಬೇಕಾಗಿರೋದು ಯಾವ್ದಕ್ಕೆ ಅಂದ್ರೆ ಫೋಕಸ್ ಮತ್ತೆ ಡೈರೆಕ್ಟ್ರಿಕ್ಸ್ ಬಗ್ಗೆ. ಫೋಕಸ್ 2, 2 ಇದೆ. ಸೊ ಫೋಕಸ್ 2, 2 ಅಂದ್ರೆ ಈ ಟೈಪ್ ಅಲ್ಲಿ ಹಾಕೊಂಡಿರಿ ಈಗ ಸದ್ಯಕ್ಕೆ. ಸೊ ಇಲ್ಲಿ ಫೋಕಸ್ ಎಲ್ಲೋ ಅಂದ್ರೆ ಇಲ್ಲೇ ಕುತ್ಕೋಬೇಕು ಅಂತ ಏನಿಲ್ಲ. ಸೊ ಎಲ್ಲೋ ಇದೆ ಅಂತ ಅನ್ಕೊಂಡು ಹಿಂಗ್ ಅನ್ಕೊಳ್ಳಿ. ಸೊ ಇಲ್ಲೆಲ್ಲೋ ಇದೆ 2, 2. ಇಲ್ಲಿ ಕೂರ್ಬೇಕು ಅಂದ್ರೆ ಏನಾಗಿರ್ಬೇಕು, y ಕೋಆರ್ಡಿನೇಟ್ ವ್ಯಾಲ್ಯೂ 0 ಆಗಿರ್ಬೇಕು. ಅವ್ರು 0 ಅಂತ ಕೊಟ್ಟಿಲ್ಲ, 2, 2 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ 2, 2 ಇದೆ. ಮತ್ತೆ ಡೈರೆಕ್ಟ್ರಿಕ್ಸ್ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಡೈರೆಕ್ಟ್ರಿಕ್ಸ್ ಏನಿದೆ, ಸೊ ಅದು ಇದು. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಅಂತ. ಓಕೆನಾ. ಸೊ ಡೈರೆಕ್ಟ್ರಿಕ್ಸ್ ಲೈನ್ ಹೇಳ್ಕೊಳ್ಳಿ, ಒಂದು ಪಾಯಿಂಟ್, ಆ ಪಾಯಿಂಟಿಗೆ ಫೋಕಸ್. ಇದು ಫೋಕಸ್, ಇದು ಪಾಯಿಂಟ್, ಇದು ಡೈರೆಕ್ಟ್ರಿಕ್ಸ್ ಮೇಲೆ. What is this directrix line? This directrix line is x plus y plus 1 equal to 0. ಓಕೆನಾ. ಸೊ ಪಾಯಿಂಟ್ ಗೊತ್ತಿಲ್ಲ, ಸೊ ಈ ಪಾಯಿಂಟ್ ನ ಸೇ x, y ಅಂತ ತಗೊಂತೀರಾ. ನೆಕ್ಸ್ಟ್ ಫೋಕಸ್ ಏನಂತ ಕೊಟ್ಟಿದ್ದಾರೆ, 2, 2 ಅಂತ ಕೊಟ್ಟಿದ್ದಾರೆ. ಸೊ ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಈಗ ಪ್ಯಾರಾಬೋಲಾ ಅಂದ್ರೆ ಹಿಂಗ್ ಬರುತ್ತೆ ಅಂದ್ರೆ ಪಿ ಎಂ ಮತ್ತೆ ಪಿ ಎಫ್ ಎರಡು ಕೂಡ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಸೊ ಇದು ಫಿಕ್ಸ್ಡ್ ಲೈನ್, ಇದು ಫಿಕ್ಸ್ಡ್ ಪಾಯಿಂಟ್. ಸೊ ವಿ ನೋ ದಟ್ ಪಿ ಎಂ ಇಸ್ ಈಕ್ವಲ್ ಟು ಪಿ ಎಫ್ ಅಂತ ಗೊತ್ತೇ ಇರುತ್ತಲ್ವೇನ್ರಪ್ಪ. ಸೊ ಪಿ ಎಂ ಅಂತ ಅಂದ್ರೆ ಇದೇನು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ದ ಲೈನ್ ಎಕ್ಸ್ ಪ್ಲಸ್ ವೈ ಪ್ಲಸ್ 1. ಸೊ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಏನಾಗುತ್ತೆ, ಮಾಡ್ಯುಲಸ್ ಏನ್ ಫಾರ್ಮುಲಾ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಅಲ್ವಾ. ಸೊ ಇಲ್ಲಿ ಅದೇ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್
y ಪ್ಲಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಕೋಎಫಿಷಿಯಂಟ್ ಏನಿದೆ, x ಪಕ್ಕ ಏನಿದೆ, ಏನು ಇಲ್ಲ ಅಂದ್ರೆ 1 ಇದೆ, ಸೊ 1 ಸ್ಕ್ವೇರ್, y ಕೋಎಫಿಷಿಯಂಟ್ ಏನಿದೆ, ಸೊ 1 ಸ್ಕ್ವೇರ್, ಸೊ x ಕೋಎಫಿಷಿಯಂಟ್ y ಕೋಎಫಿಷಿಯಂಟ್ ಬರ್ಕೊಂಡ್ರಿ, ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ pf ಗೆ ಏನಾಗಬೇಕು, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 2 ಹೋಲ್ ಸ್ಕ್ವೇರ್. ಓಕೆನಾ. ಸ್ಕ್ವೇರ್ ರೂಟ್ ರಿಮೂವ್ ಮಾಡಬೇಕು ಅಂತಂದ್ರೆ ಏನ್ ಮಾಡೋಣ, ಸ್ಕ್ವೇರ್ ರೂಟ್ ರಿಮೂವ್ ಮಾಡಕ್ಕೆ ಸೊ ಎರಡೂ ಸೈಡ್ ನೀವ್ ಏನ್ ಮಾಡ್ಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬೇಕು, ಇದಕ್ಕೂ ಮತ್ತೆ ಸೊ ಇದಕ್ಕೂ. ಯಾಕೆ ಸ್ಕ್ವೇರ್ ರೂಟ್ ರಿಮೂವ್ ಮಾಡ್ಬೇಕು ನಾವು, ಗೊತ್ತಾಯ್ತಲ್ವಾ. ಪಿ ಎಂ ಅಂದ್ರೆ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಫಾರ್ಮುಲಾ, ಪಿ ಎಫ್ ಗೆ ಡಿಸ್ಟೆನ್ಸ್ ಫಾರ್ಮುಲಾ, ಯಾಕೆಂದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಸೊ ನಾವು ಇದೇನಾಗುತ್ತಪ್ಪ, ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಸೊ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತೆ, ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಡಿವೈಡೆಡ್ ಬೈ ಇದು 2 ಆಗುತ್ತಲ್ವಾ. ಸೊ ಇಲ್ಲಿ ಯಾಕೆಂದ್ರೆ ಸ್ಕ್ವೇರ್ ಇದೆ, ಇಲ್ಲಿ ರೂಟ್ ಇದೆ, ಎರಡು ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್, ಸೊ 2 ಅಷ್ಟೇ ಉಳ್ಕೊಳ್ಳುತ್ತೆ, ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್. ಓಕೆನಾ. ಸೊ ಇನ್ನು ಸಿಂಪ್ಲಿಫೈ ಮಾಡ್ಬೇಕಾಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ನೆಕ್ಸ್ಟ್, ಸೊ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಏನ್ರಪ್ಪ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. So what is that formula? A square plus b square plus c square plus 2ab plus 2bc plus 2ca ಅಂತ ಗೊತ್ತಲ್ವಾ, ಕರೆಕ್ಟ್ ಅಲ್ವಾ. ಸೊ ಅದನ್ನ ಹಾಕೊಳ್ಳಿ ಇದಕ್ಕೆ. ಸೊ ಏನಾಗುತ್ತೆ, x square a square plus b square plus c square, so a square b square c square plus 2ab 2xy plus 2bc y into 1 plus 2ca 1 into x, ಕರೆಕ್ಟ್ ಅಲ್ವಾ. a square plus 2bc plus 2ca whole divided by 2, so which is equal to x minus 2 whole square plus y minus 2 whole square. ಸೊ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋದಷ್ಟೇ ಉಳ್ಕೊಂಡಿರೋದು ಇವಾಗ. ಸೊ ನಾನು ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ, ಬಟ್ ನಿಮಗೆ ಕ್ವಶನ್ ಬರ್ಕೊಂಡಿದ್ದೀರಾ ಅಂತಂದ್ರೆ ಓಕೆ. ಸೊ ಯಾವ್ದಾಗುತ್ತೆ ಆಪ್ಷನ್ ಅನ್ನೋದಕ್ಕೆ ಆಪ್ಷನ್ ಕೂಡ ಬರ್ಕೊಂಡಿದ್ದೀನಿ ನೀವು. ಸೊ ಸಿಂಪ್ಲಿಫೈ ಮಾಡೋಣ, ಏನಾಗುತ್ತಪ್ಪ ಇದು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2x ಪ್ಲಸ್ 2y, ಈ 1 ಇದೆಯಲ್ಲ ಇಲ್ಲಿ ಬರ್ಕೊಂತೀನಿ, ಇಸ್ ಈಕ್ವಲ್ ಟು ಈ 2 ಈ ಕಡೆ ಕಳಿಸ್ಕೊಂಡ್ರೆ 2 ಟೈಮ್ಸ್ ಆಫ್ x ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ a ಮೈನಸ್ b ಹೋಲ್ ಸ್ಕ್ವೇರ್ ತಾನೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ ಏನಾಗುತ್ತೆ 2ab ಅಂದ್ರೆ 2a ಇಂಟು ಬಿ, ಸೊ 4x ಆಗುತ್ತಲ್ವಾ, ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 4, ಇಲ್ಲೂ ಕೂಡ ಏನಾಗುತ್ತೆ ಮೈನಸ್ 4y ಅಂತ ಆಗುತ್ತೆ. ಸೊ ಫೈನಲ್ ಆಗಿ 2x ಸ್ಕ್ವೇರ್, ಸೊ ಇಲ್ಲಿ 4 2s 8, 4 2s 8x plus 2y square 8 minus 8y, ಕರೆಕ್ಟ್ ಆಯ್ತಾ, ಒಂದ್ಸಲಿ ನೋಡ್ಕೊಳ್ಳಿ. ಸೊ ಇಲ್ಲಿ x square plus y square plus 2xy plus 2x plus 2y plus 1. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಫೈನಲ್ ಆಗಿ. ಸೊ ಏನ್ ಆನ್ಸರು, ಸೊ ಇಲ್ಲಿ 2x ಸ್ಕ್ವೇರ್ ಇದೆ, ಇಲ್ಲಿ x ಸ್ಕ್ವೇರ್ ಇದೆ, ಎಲ್ಲ ಇಷ್ಟನ್ನು ಕೂಡ ರೈಟಿಗೆ ತಗೊಳ್ಳಿ. ರೈಟಿಗೆ ತಗೊಂಡ್ರೆ ಏನಾಗುತ್ತೆ, 2x ಸ್ಕ್ವೇರ್ ಅಲ್ಲಿ 1x ಸ್ಕ್ವೇರ್ ಹೋದ್ರೆ ಇದು ಪ್ಲಸ್ x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಆಗುತ್ತೆ, ಸೊ ಬರೀ x ಸ್ಕ್ವೇರ್ ಉಳಿಯುತ್ತೆ. ಸೊ ಇದು ಮುಗೀತಲ್ವಾ. ನೆಕ್ಸ್ಟ್ ಇಲ್ಲಿ 2y ಸ್ಕ್ವೇರ್ ಇದೆ, ಇಲ್ಲಿ y ಸ್ಕ್ವೇರ್ ಇದೆ, ರಿಮೂವ್ ಮಾಡಿದ್ರೆ ಎಷ್ಟಾಗುತ್ತೆ, 2y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಪ್ಲಸ್ y ಸ್ಕ್ವೇರ್ ಅಂತ ಆಯ್ತು. ನೆಕ್ಸ್ಟ್ ಇಲ್ಲಿ 2x ಇದೆ, ಇಲ್ಲಿ ಮೈನಸ್ 8x ಇದೆ, ಮೈನಸ್ 8x ಇದೆ, ಪ್ಲಸ್ 2x ಆ ಕಡೆ ಹೋದ್ರೆ ಮೈನಸ್ 2x ಆಗುತ್ತೆ, ಸೊ ಮೈನಸ್ 8 ಮೈನಸ್ 2 ಮೈನಸ್ 10x. ಅದೇ ತರ ಇಲ್ಲಿ 2y ಇದೆ, ಇಲ್ಲಿ 8y ಇದೆ, ಸೊ ಇವೆರಡು ಸೇರಿ 10y ಆಗುತ್ತೆ. ಸೊ ಇನ್ಯಾವ್ದು ಉಳ್ಕೊಂತು, ಸೊ 2xy ಇದೆ, ಸೊ ಮೈನಸ್ 2xy ಆಗುತ್ತೆ. ಸೊ ಇನ್ನು ಉಳ್ಕೊಂಡಿರೋದು 1 8 8, ಸೊ 8 ಪ್ಲಸ್ 8 ಅಂದ್ರೆ 16, 1 ಆ ಕಡೆ ಹೋದ್ರೆ ಸೊ 16 ಅಲ್ಲಿ 1 ಹೋದ್ರೆ 15 ಆಗುತ್ತಲ್ವಾ, ಸೊ ಮೈನಸ್ 15 ಪ್ಲಸ್ y ಸ್ಕ್ವೇರ್ ಮೈನಸ್ 10x ಮೈನಸ್ 10y ಮೈನಸ್ 2xy ಮೈನಸ್ 15 ಇಸ್ ಈಕ್ವಲ್ ಟು 0. ಕ್ವೆಶ್ಚನ್ ನೋಡ್ಕೊಳ್ಳಿ, ಕ್ವೆಶ್ಚನ್ ಅಲ್ಲಿ ಇಲ್ಲೇನಿದೆ ಲ್ಯಾಂಬ್ಡಾ ಪ್ಲೇಸ್ ಅಲ್ಲಿ, ಸೊ ಲ್ಯಾಂಬ್ಡಾ ಪ್ಲೇಸ್ ಅಲ್ಲಿ ಮೈನಸ್ 15 ಇದೆ, ದೇರ್ಫೋರ್ ಆಪ್ಷನ್ ಎ ಈಸ್ ಆಗುತ್ತಾ ನೋಡಿ, 8 ಮತ್ತೆ 8 ಇದೆ 16 ಆಗುತ್ತೆ, 16 ಅಲ್ಲಿ ಪ್ಲಸ್ 1 ಈ ಕಡೆ ಬಂದ್ರೆ 15 ಆಗುತ್ತೆ, ಸೊ ಇದು ಪ್ಲಸ್ 15, ಸೊ ಪ್ಲಸ್ 15 ಅಂತ ಅಂದ್ರೆ ಆಪ್ಷನ್. ಸೊ ಇದು 2 ಮಾರ್ಕ್ಸ್ ಕ್ವೆಶ್ಚನ್, ಸಿಂಪ್ಲಿಫಿಕೇಶನ್ ಅಷ್ಟೇ ಉಳ್ಕೊಂಡಿರೋದು, ನೀಟಾಗಿ ಸಿಂಪ್ಲಿಫೈ ಮಾಡಿ ಆನ್ಸರ್ ನಿಮಗೆ ಈಸಿಯಾಗಿ ಸಿಗುತ್ತೆ.